ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಿಮಗೀಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಮಾದರಿ ಪ್ರಶ್ನೆ ಪತ್ರಿಕೆ, ನೀತಿ ನಕ್ಷೆ ಮತ್ತು ಪ್ರಶ್ನೆ ಕೋಟಿಯನ್ನು ಹೊರಡಿಸಲಾಗಿದೆ. ಆ ಒಂದು ಪ್ರಶ್ನೆ ಕೋಟಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಅಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಜನಪದ ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೆ ಕೋಟಿಯ ಉತ್ತರವನ್ನು ನೋಡ್ತಾ ಹೋಗೋಣ. ಇಂದಿನ ವಿಡಿಯೋಗಳಲ್ಲಿ ಇಂದಿನ ಪದ್ಯಗಳು ಅಂದರೆ ಜಾಲಿಯ ಮರದಂತೆ ಅನ್ನುವಂತಹ ಪದ್ಯದವರೆಗೂ ಕೂಡ ಇಂದಿನ ಎಲ್ಲ ಪದ್ಯಗಳ ಒಂದು ಪ್ರಶ್ನೆ ಕೋಟಿಯ ಉತ್ತರವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಕೋಟಿಯ ಉತ್ತರವನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೆಯದಾಗಿ, ತಾಯಿಯು ಯಾವುದನ್ನು ಸ್ಥಿರವಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾಳೆ ಅಂತಂದರೆ ಬಂಗಾರ ಸ್ಥಿರ ಅಲ್ಲ ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾಳೆ. ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಈ ಮಾತುಗಳ ಭಾವ ಯಾವುದು ಅಂದರೆ ಶ್ರೀಮಂತಿಕೆ ಅನ್ನುವಂತಹದ್ದು ಅಶಾಶ್ವತವಾದಂತಹದ್ದು. ಹಾಗೆ ಬಡತನ ಬಂದಾಗ ಇವರನ್ನು ಬಡಿಯಬೇಡವೆಂದು ಜನಪದರು ಹೇಳಿದ್ದಾರೆ. ಅಂದರೆ ಬಾಲರನ್ನು, ಮಕ್ಕಳನ್ನು ಬಡಿಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಉತ್ತಮರ ಗೆಳೆತನ ಹೀಗಿರುತ್ತದೆ. ಉತ್ತಮರ ಗೆಳೆತನವು ಪುತ್ಥಳಿಯ ಬಂಗಾರದಂತೆ ಇರುತ್ತದೆ. ಮಂದಿ ಮಕ್ಕಳೊಳಗೆ ಚೆಂದಾಗೊಂದಿರಬೇಕು ಅನ್ನುವಂಥದ್ದು. ಹಾಗೆ ನಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕಾ. ಈ ತ್ರಿಪದಿಯ ಸಾಲುಗಳಲ್ಲಿನ ಭಾವ ಯಾವುದು ಅಂದರೆ ಜನರೊಂದಿಗೆ ಸಹಬಾಳ್ವೆಯ ಜೀವನವನ್ನು ಹೊಂದಿರುವಂತಹದ್ದು. ಇನ್ನು ಎಂತಹ ನೆರೆಯವರು ಇರಬೇಕು ಅಂದರೆ ಬುದ್ಧಿವಂತ ನೆರೆಯವರು ಇರಬೇಕು. ಸುಟ್ಟು ಸುಣ್ಣದ ಹರಳಾದುದು ಇದು ಅಂದರೆ ಒಂದು ದೇಹ. ಬೇವಿನ ಮರ ಈ ಕಾಲಕ್ಕೆ ತಂಪು, ಬೇವಿನ ಮರ ಬೇಸಿಗೆ ಕಾಲದಲ್ಲಿ ತಂಪು. ತಾಯಿಯನ್ನು ಇದಕ್ಕೆ ಹೋಲಿಸಲಾಗಿದೆ, ತಾಯಿಗೆ ಜ್ಯೋತಿಗೆ ಹೋಲಿಸಲಾಗಿದೆ. ಯಾರು ಇದ್ದರೂ ತನ್ನ ತಾಯವ್ವ ನೋಲಾರ, ಸಾವಿರ ಕೊಳ್ಳಿ ಒಲಿಯಾಗ ಇದ್ದಾರ ಜ್ಯೋತಿ ನೀನ್ಯಾರ ಹೋಲಾರ. ಈ ಜನಪದ ತ್ರಿಪದಿಯಲ್ಲಿ ಯಾರ ಶ್ರೇಷ್ಠತೆಯನ್ನು ಕುರಿತು ಹೇಳಲಾಗಿದೆ ಅಂದರೆ ಹೆತ್ತ ತಾಯಿಯ ಶ್ರೇಷ್ಠತೆಯನ್ನು ಕುರಿತು ಹೇಳಲಾಗಿದೆ. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಇವರು. ಯಾರು ಬಲ್ಲಿರ್ತಾರೆ ಹೆಣ್ಣು ಮಕ್ಕಳ ದುಃಖವನ್ನು? ತನ್ನ ತಾಯಿ ಮಾತ್ರ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲಿರ್ತಾಳೆ ಅಂದರೆ ತಿಳಿದಿರ್ತಾಳೆ ಅಂತ. ಹೆತ್ತವನನ್ನು ನೆನೆಯುವುದು ಈ ಹೊತ್ತಿನಲ್ಲಿ, ಹೆತ್ತವನನ್ನು ನೆನೆಯುವಂತಹದ್ದು ಬೆಳ್ಳಿ ಚುಕ್ಕಿ ಮೂಡುವಂತಹ ಒಂದು ಸಮಯದಲ್ಲಿ. ಉಂಗೂರ ಉಡುದಾರ ಮುರಿದಾರೆ ಮಾಡಿಸಬಹುದು, ಮಡದಿ ಸತ್ತರ ತರಬಹುದು, ಆಡಿದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ. ಜನಪದರ ಈ ಪದ್ಯದಲ್ಲಿ ಯಾರು ಸತ್ತರೆ ಮತ್ತೆ ತರಬಹುದು ಎಂದಿದ್ದಾರೆ ಅಂದರೆ ಮಡದಿ ಸತ್ತರೆ ಮತ್ತೆ ತರಬಹುದು, ಆದರೆ ತಂದೆ ತಾಯಿ ಸತ್ತರೆ ಮತ್ತೆ ಸಿಗೋದಿಲ್ಲ ಅನ್ನುವಂತಹ ಒಂದು ಭಾವ ಇಲ್ಲಿ ವ್ಯಕ್ತವಾಗಿದೆ. ಗರತಿ ತವರಿಗೆ ಹೀಗೆ ಹರಿಸ್ತಾಳೆ ಅಂದರೆ ಅಬ್ಬಲ್ಲಿಯವರ ರಸಬಳ್ಳಿಯಂತೆ ಸದಾ ಅದು ಚಿಗಿತಾನೆ ಇರಲಿ, ಆ ಒಂದು ತವರು ಬೆಳೀತಾನೆ ಇರಲಿ ಅಂತ ಹೇಳಿಬಿಟ್ಟು ಹರಿಸಿರುವಂತಹದ್ದನ್ನು ನೋಡಬಹುದಾಗಿದೆ. 2-3 ವಾಕ್ಯಗಳ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು. ಬಡತನ ಹೇಗೆ ಬಯಲಾಯಿತು? ನೋಡಿ, ಈ ಒಂದು ಪ್ರಶ್ನೆಯನ್ನು 2024 ಎಕ್ಸಾಮ್ ನಂಬರ್ 2ನಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದು. ಬಡತನ ಹೇಗೆ ಬಯಲಾಯಿತು ಅನ್ನುವಂತಹದ್ದು ಮಧ್ಯಾಹ್ನದ ಬಿಸಿಲು ಹೊರಳಿದಂತೆ ಸಿರಿತನವು ದೂರವಾದಾಗ ಬಡತನವು ಬಯಲಾಗುವುದು. ಅಂದರೆ ಮಧ್ಯಾಹ್ನದ ಬಿಸಿಲು ಹೋಗಿ ಹೇಗೆ ಮತ್ತೆ ನೆರಳು ಬರುತ್ತಲ್ಲ, ಅದೇ ರೀತಿಯಲ್ಲಿಯೇ ಶ್ರೀಮಂತಿಕೆ ಹೋಗ್ಬಿಟ್ಟು ಬಡತನ ಅನ್ನುವಂತಹದ್ದು ಬಯಲಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಹಿತ್ತಾಳೆಗಿಂತ ಬಲುಹೀನವಾದುದು ಯಾವುದು ಅನ್ನುವಂತಹದ್ದು ಪ್ರಶ್ನೆ. ಹಿತ್ತಾಳೆಗಿಂತ ಬಲುಹೀನವಾದುದು ಅಂದರೆ ಹೀನರೊಂದಿಗೆ ಗೆಳೆತನವನ್ನು ಮಾಡಿದರೆ ಅದು ಹಿತ್ತಾಳೆಗಿಂತಲೂ ಕೂಡ ಹೀನವಾದುದು. ಅದು ನಮ್ಮ ವ್ಯಕ್ತಿತ್ವ ಹಿತ್ತಾಳೆಗಿಂತಲೂ ಕೂಡ ಬಲುಹೀನ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿರುವಂತಹದ್ದನ್ನು ನೋಡಬಹುದು. ಮುಂದಿನದು, ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳ್ಕೊಳ್ತಾರೆ ಅಂತಂದರೆ ದುಷ್ಟರ ಸಹವಾಸವನ್ನು ಮಾಡಬಾರ್ದು, ಮಾಡಿದರೆ ಇದ್ದಷ್ಟು ಬುದ್ಧಿಯನ್ನು ಕೂಡ ಕಳೆದುಕೊಳ್ಬೇಕಾಗ್ತದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಡೆದವನನ್ನು ಯಾವಾಗ ನೆನೆಬೇಕು ಅಂತಂದರೆ ಹಡೆದವನನ್ನು ಊರೆಲ್ಲ ಮಲಗಿ
ಮೇಲೆ ಬೆಳ್ಳುಚಿಕ್ಕಿ ಹೊರಡುವಂತಹ ಏಕಾಂತ ಸಮಯದಲ್ಲಿ ಎತ್ತವ್ವನನ್ನು ನೆನಪು ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಜನಪದರು ಹೇಳ್ತಾರೆ. ಇನ್ನು ಮುಂದಿನದು, ತಾಯಿ ಇಲ್ಲದ ಮನೆಗೆ ಹೋಗುವ ಮಗಳ ಪಾಡೇನು ಅನ್ನುವಂಥ, ಇಲ್ಲದೇ ಇರುವಂತಹ ಒಂದು ತವರು ಮನೆಗೆ ಹೋಗುವುದು ಅಂತಂದರೆ ನೀರಿಲ್ಲದೆ ಇರುವಂತಹ ಒಂದು ಕೆರೆಗೆ ಬಾಯಾರಿದಂತಹ ಕರು ಬಂದು ಹೇಗೆ ನಿರಾಸೆ ದುಃಖದಿಂದ ಹಿಂತಿರುಗುತ್ತಲ್ಲ ಅದೇ ರೀತಿಗೆ ಆಕೆಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಜನಪದರು ಹೇಳ್ತಾರೆ. ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ ಅಂತ ಹೇಳಿದರೆ, ಹಡೆದ ತಂದೆ ತಾಯಿ ಅಂದರೆ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳಲ್ಲ. ಒಂದು ವೇಳೆ ಉಂಗುರ ಉಡುದಾರಗಳು ಹಾಳಾದರೆ ಸರಿಪಡಿಸ್ಕೊಳ್ಬಹುದು. ತಂದೆ ತಾಯಿಯರನ್ನು ಕಳೆದುಕೊಂಡರೆ ಮತ್ತೆ ತರಲಾಗದು ಅಂತ ಹೇಳಿಬಿಟ್ಟು ಇಲ್ಲಿ ಜನಪದರು ಹೇಳ್ತಾರೆ. ಇನ್ನು ಮುಂದಿನದು ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳಾಗಿರುತ್ತೆ. ಇವು 3 ಅಂಕದ ಪ್ರಶ್ನೋತ್ತರಗಳು. ನೋಡಿ, ಈ ಒಂದು ಪ್ರಶ್ನೋತ್ತರಗಳನ್ನು ಅಂದರೆ ಸಂದರ್ಭದ ವಾಕ್ಯಗಳಲ್ಲಿ ಮೊದಲಿಗೆ ಈ ಒಂದು ವಾಕ್ಯವನ್ನು ಆಯ್ಕೆಯನ್ನು ಬರೀಬೇಕಾಗುತ್ತೆ. ಯಾವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ, ಪದ್ಯವನ್ನು ರಚಿಸಿದಂತಹವರು ಯಾರು ಅನ್ನೋಂಥದ್ದನ್ನು ಬರೆದು ಮುಂದೆ ಹೇಳ್ತಾ ಹೋಗಬೇಕಾಗುತ್ತೆ. ಬಂಗಾರ ನಿನಗೆ ಸ್ಥಿರವಲ್ಲ ಅನ್ನುವಂಥದ್ದು ಅಂದರೆ ಶ್ರೀಮಂತಿಕೆ ಬಂದಾಗ ಕೆಲವರಿಗೆ ತುಂಬ ಅಹಂಕಾರ ಜಂಬ ಅನ್ನುವಂಥದ್ದು ಬೆಳೆದಿರುತ್ತೆ. ಬಡವರನ್ನು ಬೈಯುವುದು ಜರೆಯುವುದು ಮುಂತಾಗಿ ಕ್ರೂರವಾಗಿ ವರ್ತಿಸ್ತಾರೆ. ಆದ್ದರಿಂದ ಇಲ್ಲಿ ಜನಪದ ಕವಿಯು ಬಂಗಾರದ ಬಳೆ ತೊಟ್ಬಿಟ್ಟು ಬಡವರನ್ನು ಬೈಬೇಡ, ಬಂಗಾರ ನಿನಗೆ ಸ್ಥಿರ ಅಲ್ಲ, ಮಧ್ಯಾಹ್ನದ ಬಿಸಿಲು ಹೇಗೆ ಸ್ವಲ್ಪ ಹೊತ್ತು ಮಾತ್ರ ಇದ್ದು ನಂತರ ಜಾರಿ ಹೋಗ್ತದಲ್ಲ ಅದೇ ರೀತಿ ಶ್ರೀಮಂತಿಕೆಯೂ ಕೂಡ ನಮ್ಮಿಂದ ದೂರವಾಗ್ತದೆ. ಅಶಾಶ್ವತವಾದಂತಹ ಶ್ರೀಮಂತಿಕೆ ಬಂದಾಗ ಡಂಬಾಚಾರವೇಕೆ, ಎಂದಿನಂತೆಯೇ ಮಾನವೀಯತೆಯಿಂದ ವರ್ತಿಸಬೇಕು, ನೀತಿ ಬೋಧನೆಯನ್ನು ಇಲ್ಲಿ ಮಾಡಲಾಗುತ್ತೆ. ಹಾಗೆ ಹಿತ್ತಾಳೆಗಿಂತ ಬಲುಹೀನ ಅಂದರೆ ಹಿತ್ತಾಳೆಗಿಂತ ಬಲುಹೀನ ಅಂದರೆ ಅಲ್ಲಿ ಉತ್ತಮರ ಸ್ನೇಹವನ್ನು ಮಾಡದೇ ಇದ್ದರೆ ಅದು ಹಿತ್ತಾಳೆಗಿಂತನೂ ಕೂಡ ಬಲುಹೀನವಾದಂಥದ್ದು ಅಂತ ಹೇಳ್ತಾರೆ. ನಾವು ಯಾವಾಗಲೂ ಕೂಡ ಉತ್ತಮರ ಸ್ನೇಹವನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಜನಪದರು ಹೇಳ್ತಾ, ಉತ್ತಮರ ಸ್ನೇಹದಿಂದ ನಮ್ಮ ವ್ಯಕ್ತಿತ್ವ ಪುಟ್ಟ ಬಂಗಾರದಂತೆ ಆಗ್ತದೆ. ಅದೇ ನಾವು ತಪ್ಪು ದಾರಿಯಿಂದ ಕೆಟ್ಟವರ ಅಂದರೆ ಹೀನರ ಸ್ನೇಹವನ್ನು ಮಾಡಿದರೆ ನಾವು ಹಿತ್ತಾಳೆಗಿಂತಗಳು ಕೂಡ ಹೀನ ಸ್ಥಿತಿಗೆ ತಲುಪಿಬಿಡ್ತೇವೆ. ಎಚ್ಚರಿಕೆಯ ಮಾತು ಇಲ್ಲಿ ಕೊಟ್ಟಿರುವಂತಹದ್ದನ್ನು ನೋಡಬಹುದು. ಬಂಗಾರ ಉತ್ತಮ, ಅದಕ್ಕೆ ಹೋಲಿಸಿದಾಗ ಹಿತ್ತಾಳೆ ಎಂಬಂತಹ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಅದಕ್ಕಿಂತಲೂ ಕೂಡ ನಮ್ಮ ವ್ಯಕ್ತಿತ್ವದ ಘನತೆ ಹೆಚ್ಚುವುದು ಉತ್ತಮರ ಗೆಳೆತನದಿಂದ ಎಂಬುದನ್ನು ಇಲ್ಲಿ ವಿವರಿಸಿರುವಂತಹದ್ದನ್ನು ನೋಡಲಾಗಿದೆ. ನೀ ತಂಪು ನನ್ನ ತವರಿಗೆ ಅನ್ನುವಂಥದ್ದು ಇಲ್ಲಿ ಈ ಹೆಣ್ಣು ಮಗಳೊಬ್ಬಳು ತನ್ನ ತಾಯಿಯನ್ನು ನೆನೆದು ಹೇಳಿರುವಂತಹ ಮಾತು ಇದು. ಇಲ್ಲಿ ತವರಿನಲ್ಲಿ ತಾಯಿ ಇದ್ದರೆ ಮಾತ್ರ ಆ ಒಂದು ತವರು ತಂಪು ನೆಮ್ಮದಿ ಎಂಬುದಾಗಿ ಇಲ್ಲಿನ ಹೆಣ್ಣು ಮಗಳು ಅಭಿಪ್ರಾಯ ಪಡ್ತಾಳೆ. ಬೇಸಿಗೆಯ ದಿನಗಳಲ್ಲಿ ತಂಪನ್ನು ನೀಡುವಂತಹದ್ದು ಬೇವಿನ ಮರ, ಅದರಂತೆಯೇ ಭೀಮರತಿ ಎನ್ನುವಂತಹ ಒಳೆಯು ತಂಪೆ. ತವರಿನಲ್ಲಿ ತಾಯಿ ಇದ್ದರೆ ತವರು ಮನೆ ತಂಪಾಗಿರುವುದು ಎಂಬುದು ಇಲ್ಲಿನ ಒಂದು ಆಶಯವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ನೋಡಿ, ನೀ ತಂಪು ನನ್ನ ತವರಿಗೆ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆ, ಈ ಒಂದು ವಾಕ್ಯವನ್ನು 2025 ಎಕ್ಸಾಮ್ ನಂಬರ್ 1ನಲ್ಲಿ ಕೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನದು ಜ್ಯೋತಿ ನಿನ್ನಾರ ಹೋಲಾರ ಅನ್ನುವಂಥದ್ದು ತನ್ನ ತಾಯಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ ಎನ್ನುವಂಥದ್ದನ್ನು ಹೇಳುವಂತಹ ಒಂದು ಸಂದರ್ಭ ಇದಾಗಿದೆ. ಯಾರ ಜೊತೆಗಿದ್ರೂ ಕೂಡ ಅದು ತಾಯಿಯ ಇರುವಿಕೆಗೆ ಸರಿಸಾಟಿ ಇಲ್ಲ, ಅದರಿಂದಲೇ ತಾಯಿಗಿಂತ ಬಂಧುವಿಲ್ಲ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. 1000 ಕೊಳ್ಳಿ ಒಲೆಯಲ್ಲಿ ಉರಿದ್ರೂ ಕೂಡ ಅದು ಮನೆಯನ್ನು ಬೆಳಗುವಂತಹ ಜ್ಯೋತಿಗೆ ಸಮನಲ್ಲ. ಅದರಂತೆ ಯಾರು ಜೊತೆಗಿದ್ರೂ ಕೂಡ ತಾಯಿಯ ಜೊತೆಗಿದ್ದಂತಾಗದು ಎಂಬುವಂತಹ ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ. ನೋಡಿ, ಇಲ್ಲಿ ವಾಕ್ಯ ನೆತ್ತಿ ಮೇಲಿರುವ ಶಿವಬಲ್ಲ ಅನ್ನುವಂತಹದ್ದು ಇಲ್ಲಿ ಹೆಣ್ಣು ಮಕ್ಕಳ ದುಃಖವನ್ನು ತಾಯಿ ಮಾತ್ರವೇ ಬಲ್ಲಳು. ತಾಯಿಯನ್ನು ಬಿಟ್ಟು ತಂದೆಗಾಗಲಿ ಅಥವಾ ಗಂಡನಿಗಾಗಲಿ ಹೆಣ್ಣು ಮಕ್ಕಳ ಒಂದು ದುಃಖದ ತೀವ್ರತೆಯನ್ನು ಅರಿತುಕೊಳ್ಳಲು ಸಾಧ್ಯ ಇಲ್ಲ. ತನ್ನ ಮೇಲಿರುವಂತಹ ಸರ್ಪದ ವಿಷದ ಬೇಗೆಯನ್ನು ಅರಿತಂತಹವನು ಶಿವನಿಗೆ ಮಾತ್ರ ಗೊತ್ತು ಹೊರತು ಹೆಣ್ಣಿನ ದುಃಖ ಹೆತ್ತ ತಾಯಿಗೆ ಮಾತ್ರವೇ
ಅರ್ಥವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಅಂದರೆ ನೆತ್ತಿ ಮೇಲಿರುವಂತಹ ಶಿವ ಸರ್ಪದ ವಿಷವನ್ನು ಎಷ್ಟು ತೀವ್ರವಾಗಿರುತ್ತೆ ಅಂತ ಆತ ಮಾತ್ರ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಒಂದು ಮಗಳ ಒಂದು ದುಃಖದ ತೀವ್ರತೆಯನ್ನು ತಾಯಿ ಮಾತ್ರ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಅಂತ ಈ ಒಂದು ವಾಕ್ಯದ ಮೂಲಕ ತಿಳಿಸಲಾಗಿದೆ. ಬಾಳ ಮರುಗಾಳ ಮನದಾಗ ಹಬ್ಬಲ್ಲಿ ಬಾಳ ಮರುಗಾಳ ಮನದಾಗ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು ಅಣ್ಣ ಅಥವಾ ಅಕ್ಕ ತನ್ನ ತಮ್ಮನಿಗೆ ಹೇಳಿರುವಂತಹ ಬುದ್ಧಿವಾದ ವಾಕ್ಯವಿದಾಗಿದೆ. ಸಾಮಾನ್ಯವಾಗಿ ಚಿಕ್ಕವರಲ್ಲಿ ವಯೋವೃದ್ಧರ ಬಗ್ಗೆ ಸಲ್ಲದಂತಹ ತಾತ್ಸರ್ಯ ಇರ್ತದೆ. ಅದಕ್ಕಾಗಿ ಮಾತಿಗೂ ಕೂಡ ವಯಸ್ಸಾದ ತಂದೆ ತಾಯಿಯನ್ನು ದೂಷಿಸ್ಬೇಡ ಅಂತ ಹೇಳ್ಬಿಟ್ಟು ಅಕ್ಕ ಅಥವಾ ತಂಗಿ ಈ ರೀತಿಯಾಗಿ ಹೇಳ್ತಾಳೆ. ಮಾತಿಗೂ ವಯಸ್ಸಾದಂತಹ ತಂದೆ ತಾಯಿಯರನ್ನು ದೂಷಿಸಬೇಡ. ಆದ್ದರಿಂದ ತಮ್ಮನಿಗೆ ತಾಯಿಗೆ ಆ ಒಂದು ಮಹತ್ವವನ್ನು ಕುರಿತು ಬುದ್ಧಿವಾದ ಹೇಳಿರುವಂತಹದ್ದನ್ನು ನೋಡ್ಬೋದು. ಆಕೆ ಬಹು ವರ್ಷ ಬಾಳಿದಂತಹ ಹಿರಿಯ ಜೀವ, ಚಿಕ್ಕವನಾದಂತಹ ನೀನು ಬೈದರೆ ಮನಸ್ಸಿಗೆ ತುಂಬ ದುಃಖವಾಗಿ ಆಕೆಗೆ ಹೊರ ಹೋಗಬಹುದೆಂಬ ಬುದ್ಧಿ ಹೇಳುವಂತಹ ಒಂದು ಸಂದರ್ಭ ಇದಾಗಿದೆ. ಅಣ್ಣ ಅಥವಾ ತಮ್ಮನಿಗೆ ಅಕ್ಕ ಅಥವಾ ತಂಗಿ ಬುದ್ಧಿ ಹೇಳುವಂತಹ ಒಂದು ವಾಕ್ಯ ಇದಾಗಿದೆ. ಇನ್ನು ಹಬ್ಬಳ್ಳಿಯವರ ರಸಬಳ್ಳಿ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಲಾದರೆ ಇಲ್ಲಿ ಹಬ್ಬಳ್ಳಿಯವರ ರಸಬಳ್ಳಿ ಹೆಣ್ಣು ಮಗಳೊಬ್ಬಳು ತನ್ನ ತವರಿನ ಏಳಿಗೆಯನ್ನು ಕುರಿತು ಹೇಳಿರುವಂತಹ ವಾಕ್ಯ ಇದು. ಹೇಗೆ ತನ್ನ ತವರು ಬೆಳೀಲಿ ಅಂತ ಹೇಳ್ತಾಳೆ ಅಂದರೆ, ಹೆಣ್ಣು ತನ್ನ ತವರಿಗೆ ಶುಭದ ಒಂದು ಹಾರೈಕೆಯ ಮಾತು ಇದಾಗಿದೆ. ಹಾಲನ್ನು ಕುಡಿದಂತಹ ತವರಿನ ಋಣ ತೋರಿಸುವಂತಹದ್ದು ಬಹಳ ಅಸಾಧ್ಯವಾದದ್ದು. ಆದ್ದರಿಂದ ಹೆಣ್ಣು ಮಗಳೊಬ್ಬಳಿಗೆ ಏನಾದರೂ ಹಾರೈಸಬೇಕು ಎಂಬ ಬಯಕೆಯಿಂದ ಆಕೆ ಹೇಳ್ತಾಳೆ. ಏನಂತ ಅಂದರೆ, ಆಕೆಗೆ ತನಗೆ ಎಷ್ಟೇ ಸಮಸ್ಯೆ ಇದ್ದರೂ ಪರವಾಗಿಲ್ಲ, ಆಕೆ ತನ್ನ ತವರಿನ ವಂಶವು ಹೊಳೆದಂಡೆಯಲ್ಲಿ ಹೇಗೆ ಹುಲ್ಲು ಹಬ್ಬಲ್ಲಿ ಬೆಳೆಯುತ್ತಲ್ಲ, ಬಳ್ಳಿ ಹುಲ್ಲು ಹೇಗೆ ಹಬ್ಬಿ ಬೆಳೆಯುತ್ತಲ್ಲ, ಹುಲ್ಲು ಅಂದರೆ ಗರಿಕೆ ಅಂತಲೂ ಕೂಡ ಕರೀತಾರೆ, ಅದು ಹೇಗೆ ಹರಡುತ್ತಲ್ಲ ಅದೇ ರೀತಿಯಾಗಿ ವಿಶಾಲವಾಗಿ ಹರಳಲಿ, ನನ್ನ ಒಂದು ತವರು ಬೆಳೀಲಿ ಅಂತ ಹೇಳಿಬಿಟ್ಟು ಮನದುಂಬಿ ಹಾರೈಸಿರುವಂತಹ ಒಂದು ವಾಕ್ಯ ಇದಾಗಿದೆ. ಇನ್ನು ಮುಂದಿನದು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂತಹದ್ದು ನೋಡಿ. ಬಂಗಾರ ನಿನಗೆ ಸ್ಥಿರವಿಲ್ಲ, ಬಡತನ ಸಿರಿತನಗಳಾವೂ ಕೂಡ ಶಾಶ್ವತವಲ್ಲ ಎಂಬುದನ್ನು ಅರಿವಿದ್ರೂ ಕೂಡ ಮನುಷ್ಯ ಸಿರಿತನಕ್ಕೆ ಹಂಬಲಿಸ್ತಾನೆ. ಅಲ್ಲದೆ ಸಿರಿತನ ಬಂದಾಗ ತಲೆ ತಿರುಗುವಂತೆ ವರ್ತಿಸ್ತಾನೆ. ಬಂಗಾರವನ್ನು ಮೈ ಮೇಲೆ ಹೇರ್ಕೊಂಡ್ಬಿಟ್ಟು ಬಡವರನ್ನು ಅವರ ಅಸಹಾಯಕತೆಯನ್ನು ಅಣಕಿಸಿ ಬೇಕ್ತಾನೆ. ಆದ್ದರಿಂದಲೇ ಜನಪದರು ಬಂಗಾರ ನಿನಗೆ ಸ್ಥಿರವಲ್ಲ ಎಂಬ ಮಾತನ್ನು ಒತ್ತಿ ಹೇಳುವಂತಹದ್ದನ್ನು ನೋಡ್ಬೋದು. ಸಿರಿತನ, ಬಂಗಾರ ಇವೆಲ್ಲವೂ ಕೂಡ ದೊರೆತಷ್ಟೇ ಬೇಗವಾಗಿ ನಮ್ಮಿಂದ ದೂರ ಆಗ್ತವೆ ಅಂತ ಇಲ್ಲಿ ಹೇಳ್ತಾರೆ. ಬಡತನ ಕಾಲೂರಬಹುದು, ಮಧ್ಯಾಹ್ನದ ಉರಿ ಬಿಸಿಲು ಸ್ವಲ್ಪ ಹೊತ್ತಿನಲ್ಲೇ ಕಣ್ಮರೆಯಾಗ್ಬಿಡುತ್ತೆ, ನೆರಳು ಆವರಿಸುವಂತೆ ಬಡತನ ದೂರವಾಗ್ಬೋದು. ಆದ್ದರಿಂದ ಸಿರಿತನ ಬಂದಾಗ ಬೀಗಬಾರ್ದು, ಜಂಬದಿಂದ ವರ್ತಿಸಬಾರ್ದು, ಎಲ್ಲರೊಂದಿಗೆ ಪ್ರೀತಿ ಸಾಮರಸ್ಯದಿಂದ ಬಾಳಬೇಕು ಅನ್ನುವಂತಹದ್ದು ಈ ಮೇಲಿನ ಒಂದು ಪ್ರಶ್ನೆಗೆ ಉತ್ತರವಾಗಿದೆ. ಇನ್ನು ಜನಪದರು ಹೇಳುವಂತೆ ನಮ್ಮ ನೆರೆಹೊರೆ ಹೇಗಿರಬೇಕು ಅಂತ ಅಂದರೆ, ನಮ್ಮ ನೆರೆಹೊರೆ ಅನ್ನುವಂತಹದ್ದು ನಮಗೆ ಯಾವಾಗಲೂ ಕೂಡ ಬುದ್ಧಿವಂತ ನೆರೆಹೊರೆ ಇರಬೇಕು. ನಮ್ಮ ಅಕ್ಕಪಕ್ಕದವರು ಬುದ್ಧಿವಂತರಿದ್ದರೆ ಅವರಂತೆಯೇ ನಾವು ಕೂಡ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ. ನೆರೆಯಲ್ಲಿ ದುಷ್ಟರು, ಕುಲುಗಿಡಿಗಳು ಏನಾದರೂ ವಾಸಿಸ್ತಾ ಇದ್ದರೆ ನಾವು ಕೂಡ ಅಲ್ಪ ಸ್ವಲ್ಪ ಬುದ್ಧಿಯನ್ನು ಕೂಡ ಕಳೆದುಕೊಂಡ್ಬಿಟ್ಟು ಅವರ ಗುಣಗಳನ್ನೇ ರೂಢಿಸ್ಕೊಳ್ತೀವಿ. ಹೀಗಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಯಾವಾಗಲೂ ಕೂಡ ಪರಿಸರದಲ್ಲಿ ಬುದ್ಧಿವಂತರನ್ನೇ ನೆರೆ ಇರುವಂತಹದ್ದು ಮುಖ್ಯ ಅನ್ನುವಂಥದ್ದನ್ನು ಜನಪದರು ಹೇಳ್ತಾರೆ. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಅಂತ ಇದೆ. ಹೆಣ್ಣು ಮಕ್ಕಳ ದುಃಖವ ಅರ್ಥವಾಗುವಂತಹದ್ದು ಎತ್ತ ತಾಯಿಗೆ ಮಾತ್ರ. ಏಕೆಂದರೆ ಆಕೆಯು ಒಬ್ಬ ಹೆಣ್ಣು ಮಗಳು. ತನ್ನ ಮಗಳು ಅನುಭವಿಸುವಂತಹ ಕಷ್ಟ, ದುಃಖ, ನೋವು,
ಸ್ವಾನುಭಾವದಿಂದ ಅರಿಯಬಲ್ಲಳು ಮತ್ತು ಸಹಾನುಭೂತಿ ಕಾಣುವಂತಹ ಕರುಳು ಆಕೆಯದಾಗಿರ್ತದೆ. ತಂದೆಗಾಗಲಿ ಅಥವಾ ಗಂಡ ಮಕ್ಕಳಿಗಾಗಲಿ ಒಂದು ಹೆಣ್ಣಿನ ಕಷ್ಟಗಳು ಸಂಪೂರ್ಣವಾಗಿ ಅರ್ಥವಾಗೋದಿಲ್ಲ. ಆದ್ದರಿಂದ ಹಡೆದ ತಾಯಿ ಮಾತ್ರ ಮಗಳ ಪ್ರತಿಯೊಂದು ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯುಳ್ಳಿರ್ತಾಳೆ ಅಂತ ಹೇಳ್ತಾರೆ. ಅದಕ್ಕಾಗಿ ಉದಾಹರಣೆಯನ್ನು ಕೊಡ್ತಾರೆ. ಏನೆಂದರೆ, ಶಿವನ ತಲೆ ಮೇಲಿರುವಂತಹ ಸರ್ಪದ ಬೇಗೆಯನ್ನು ಅರಿತಂಥವನು ಶಿವನೇ ಮಾತ್ರ ಅಂತ ಹೇಳ್ತಾರೆ. ಹೀಗೆ ಹೆಣ್ಣನ್ನು ಹೆತ್ತ ತಾಯಿಗೆ ಮಾತ್ರ ಹೆಣ್ಣು ಮಕ್ಕಳ ದುಃಖ ಅರಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾರೆ. ಗರತಿ ತವರಿಗೆ ಏನಂತ ಹರಿಸ್ತಾಳೆ ಅಂತ ಗರತಿ ಹಾಲುಂಡಂತಹ ತವರು ಬೆಳೆದು ತವರಿಗೆ ಏನಾದರೂ ತಾನು ಬೆಳೆದಿರುವಂತಹ ತವರು ಆಕೆಗೆ ಒಂದು ಋಣವನ್ನು ತೀರಿಸುವಂತಹದ್ದು ಅಸಾಧ್ಯ. ಆದರೆ ಏನಾದರೂ ಕೂಡ ಹಾರೈಸಬೇಕು, ಹಾಡಬೇಕು ಅನ್ನುವಂತಹ ಬಯಕೆಯಿಂದ ಏನೇ ಮಾಡಿದರೂ ಕೂಡ ತವರನ್ನು ಶುಭವನ್ನು ಹಾರೈಸ್ತಾಳೆ. ಹೇಗೆ ಅಂದರೆ, ಹೊಳೆದಂಡೆಯಲ್ಲಿ ಬೆಳೆಯುವಂತಹ ಗರಿಕೆಯ ಹುಲ್ಲು ಹೇಗೆ ಹಬ್ಬಿಕೊಂಡಿರುತ್ತಲ್ಲ, ಅದೇ ರೀತಿಯಾಗಿ ನನ್ನ ವಂಶದ ವೃದ್ಧಿಯಾಗಿ ಅಂತ ಹಾರಿಸ್ತಾರೆ. ಹೊಳೆದಂಡೆಯಲ್ಲಿ ಗರಿಕೆಯ ಕುಡಿ ಬೆಳೆಯುವಂತೆ ಬೆಳೀಲಿ ಅಂತ ಹಡೆದಂತಹ ಒಂದು ತವರನ್ನು ಕುರಿತು ಆಕೆ ಒಂದು ಕೃತಜ್ಞತೆಯ ಭಾವದಿಂದ ಹಾರೈಸಿರುವಂತಹದ್ದನ್ನು ನೋಡಬಹುದು. ಹಾಗೆ ಜನಪದರು ತಾಯಿಯ ತವರಿನ ಬಗೆಗೆ ಇರಿಸಿಕೊಂಡ ಪ್ರೀತಿಯಂತಹದ್ದು ಅಂತಂದರೆ, ಅಲ್ಲಿ ಜನಪದರ ದಿಕ್ಕಿನಲ್ಲಿ ತಾಯಿ ತವರಿಗೆ ಇನ್ನಿಲ್ಲದ ಮಹತ್ವವಿದೆ. ಇಲ್ಲಿ ಕೊಟ್ಟಿರುವಂತಹ ಪದ್ಯದಲ್ಲಿ ಕವಯಿತ್ರಿಯೊಬ್ಬಳು ಹೆಣ್ಣು ಮಕ್ಕಳ ದುಃಖವನ್ನು ತಾಯಿಯಾದವಳು ಕೂಡ ಆಕೆ ಮಾತ್ರ ಅರಿತುಕೊಳ್ತಾಳೆ. ವಯಸ್ಸಾದ ತಂದೆ ತಾಯಿಯನ್ನು ಬೈದರೆ ಅವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಹಾಗೆ ತಾಯಿ ಇಲ್ಲದೆ ತವರಿಗೆ ಹೋಗದಿರುವಂತಾಗೆ ಅಲ್ಲಿ ಕವಯಿತ್ರಿಯವರು ಹೇಳ್ತಾರೆ, ಮನಸ್ಸಿಗೆ ಬುದ್ಧಿ ಹೇಳುವುದರಲ್ಲೂ ತಾಯಿ ಮತ್ತು ತವರಿನ ಬಗೆಗೆ ಅಭಿಮಾನವೇ ವ್ಯಕ್ತವಾಗಿರುವಂಥದ್ದನ್ನು ನೋಡ್ಬೋದು. ತಾಯಿ ಅಂದರೆ ಜ್ಯೋತಿಯ ಸ್ವರೂಪ ಅಂತ ಹೇಳ್ತಾರೆ. ತವರಿಗೆ ಹೋಗಲು ತಾಯಿಯ ನೆನಪು ಮಾಡಿಕೊಳ್ಳಲು ಸಮಯದ ನಿರ್ದಿಷ್ಟತೆಯ ಪ್ರಶ್ನೆ ಬಂದಾಗ ಆಕೆ ಬೆಳ್ಳಿ ಚುಕ್ಕಿ ಹೊರಡುವಂತಹ ವೇಳೆಯಲ್ಲಿ ತಾಯಿಯನ್ನು ನೆನಪು ಮಾಡಿಕೊಳ್ಬೇಕು ಅಂತ ಕವಯಿತ್ರಿ ಹೇಳ್ತಾರೆ. ಹಾಲುಂಡ ತವರು ಗರಕಿಯ ಕುಡಿಯಂತೆ ಬೆಳೀಲಿ ಅನ್ನುವಂತಹ ಒಂದು ಅಂಶವನ್ನು ಇಲ್ಲಿ ಜನಪದ ಕವಯಿತ್ರಿಯವರು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಇಷ್ಟು ನಿಮ್ಮ ಒಂದು ಹಬ್ಬಲಿಯವರ ರಸಬಳ್ಳಿ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಕೋಟಿಯ ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಧನ್ಯವಾದಗಳು.